ಕಾಂಗ್ರೆಸ್ನ ಕೆಲ ಅತೃಪ್ತ ಶಾಸಕರಿಗೆ ಹಿಂದೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇನ್ಫ್ಯಾಕ್ಟ್ ವಿಚಾರಣೆ ನಡೀಬೇಕಿತ್ತು. ವಿಧಾನಸಭೆಯ ಸ್ಪೀಕರ್ ರಮೇಶ್ ಕುಮಾರ್ ಅವರು ಇವತ್ತು ವಿಚಾರಣೆಯನ್ನು ನಡೆಸೋದಕ್ಕೆ ಇವತ್ತೊಂದು ದಿನಾಂಕವನ್ನು ಕೂಡ ನಿಗದಿ ಮಾಡಿದ್ರು. ಆದ್ರೆ ಇವತ್ತು ಸಭಾಧ್ಯಕ್ಷರು ವಿಚಾರಣೆಯನ್ನ ನಡೆಸ್ತಾ ಇಲ್ಲ. ಇದಕ್ಕೆ ಕಾರಣ ಕೂಡ ಇದೆ. ನೀತಿ ಸಂಹಿತೆ ಜಾರಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ವಿಚಾರಣೆಯನ್ನ ಸಭಾಧ್ಯಕ್ಷರು ಮುಂದೂಡಿಕೆ ಮಾಡಿದ್ದಾರಂತೆ. ಉಮೇಶ್ ಜಾಧವ್, ರಮೇಶ್ ಜಾರಕಿಹೊಳಿ, ನಾಗೇಂದ್ರ, ಮಹೇಶ್ ಕುಮಟಳ್ಳಿಗೆ ನೋಟಿಸ್ ಅನ್ನ ನೀಡಿದರು ಸ್ಪೀಕರ್. ಅತೃಪ್ತ ಶಾಸಕರಿಗೆ ನೋಟಿಸ್ ಅನ್ನ ನೀಡಿ ಇವತ್ತು ತಮ್ಮ ಮುಂದೆ ಹಾಜರಾಗುವಂತೆ ಸ್ಪೀಕರ್ ತಿಳಿಸಿರ್ತಾರೆ. ವಿಚಾರಣೆಯ ದಿನಾಂಕವನ್ನ ಸದ್ಯ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮುಂದೂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅತೃಪ್ತ ಶಾಸಕರಿಗೆ ಸ್ಪೀಕರ್ ಕಚೇರಿಯಿಂದ ಈ ಕುರಿತಾದಂತ ಮಾಹಿತಿಯು ಕೂಡ ಈಗ ಆಲ್ರೆಡಿ ರವಾನೆ ಆಗಿದೆ. ಇವರೆಲ್ಲರೂ ಕೂಡ ಹಿಂದೆ ಬಹಳಷ್ಟು ಶಾಸಕಾಂಗ ಪಕ್ಷದ ಸಭೆ, ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಗೂ ಕೂಡ ಹಾಜರಾದಂಥವರಲ್ಲ. ಆಮೇಲೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಇನ್ಫ್ಯಾಕ್ಟ್ ರಮೇಶ್ ಜಾರಕಿಹೊಳಿ ಅವರು ಯಾವುದೇ ಸಂಪುಟ ಸಭೆಗೂ ಕೂಡ ಅವರು ಭಾಗಿಯಾಗಿರಲಿಲ್ಲ. ಮಹೇಶ್ ಕುಮಟಳ್ಳಿ ಸೇರಿದಂತೆ, ನಾಗೇಂದ್ರ ಸೇರಿದಂತೆ, ಉಮೇಶ್ ಜಾಧವ್, ಆಮೇಲೆ ರಮೇಶ್ ಜಾರಕಿಹೊಳಿ ಇವರು ಯಾರು ಕೂಡ ಶಾಸಕಾಂಗ ಪಕ್ಷದ ಸಭೆಗೂ ಕೂಡ ಹೋಗ್ತಾ ಇರಲಿಲ್ಲ. ಆಮೇಲೆ ಸೆಷನ್ ನಡೆಯುವಂಥ ಸಂದರ್ಭದಲ್ಲಿ ಇವರಿಗೆಲ್ಲ ನೋಟಿಸನ್ನು ನೀಡಲಾಗಿತ್ತು. ಈಗ ನೋಟಿಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ವಿಚಾರಣೆಯನ್ನು ಮುಂದೂಡಲಾಗಿದೆ, ಅಥವಾ ಸ್ಪೀಕರ್ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತೇನು ಕರೆದಿದ್ರು ಅದನ್ನು ಮುಂದೂಡಲಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಪ್ರಮೋದ್, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪ್ರಮೋದ್, ಹಾಗಾದ್ರೆ ಇನ್ಯಾವಾಗ, ಇನ್ನು ಹೆಚ್ಚು ಕಡಿಮೆ 2 ತಿಂಗಳ ನಂತರದಲ್ಲೇ ಇವರು ವಿಚಾರಣೆನ ಹಾಗಾದ್ರೆ ಸ್ಪೀಕರ್ ಮುಂದೆ ಏನ್ ಕತೆ ಪ್ರಮೋದ್? ಅದಕ್ಕೆ ಮಲ್ಲೇಶ್ ಸಂಬಂಧಪಟ್ಟಂತೆ ಯಾವುದೇ ನೇರವಾಗಿ ದಿನಾಂಕ ನಿಗದಿ ಮಾಡಿಲ್ಲ. ಸದ್ಯಕ್ಕೆ ಎಲ್ಲ ಚುನಾವಣಾ ಪ್ರಕ್ರಿಯೆಗಳನ್ನ ನೋಡ್ತಾ ಇದ್ದಾರೆ. ಬಹುತೇಕ ನೀತಿ ಸಂಹಿತೆ ಅಂತ್ಯ ಆದ ಬಳಿಕವಷ್ಟು ವಿಚಾರಣೆ ಆಗುವಂತ ಸಾಧ್ಯತೆ ಇರುತ್ತೆ. ನಿನ್ನೆ ಇನ್ಫ್ಯಾಕ್ಟ್ ಮೊನ್ನೆನೇ ಎಲ್ರಿಗೂ ಕೂಡ ನೋಟಿಸ್ ಸರ್ವ್ ಆಗಿತ್ತು. ಶುಕ್ರವಾರ ನೋಟಿಸ್ ಸರ್ವ್ ಆದ ಬಳಿಕ ಇವತ್ತು ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಎಲ್ರಿಗೂ ಕೂಡ ಸೂಚನೆ ನೀಡಲಾಗಿತ್ತು. ಆದ್ರೆ ನಿನ್ನೆ ತಕ್ಷಣಕ್ಕೆ ಯಾವಾಗ ಎಲ್ಲ ಡೆವಲಪ್ಮೆಂಟ್ಗಳಾಯ್ತು, ಅದರಲ್ಲೂ ನೀತಿ ಸಂಹಿತೆ ಜಾರಿ ಆಯ್ತು ಮೊನ್ನೆ. ಅದಾದ ಬಳಿಕ ಸ್ಪೀಕರ್ ಕಚೇರಿಯಿಂದ ಎಲ್ಲ ಅತೃಪ್ತ ಶಾಸಕರಿಗೆ ಒಂದು ಪತ್ರ ಹೋಗಲಾಗಿದೆ. ಪತ್ರದಲ್ಲಿ ಏನಂತ ಹೇಳಲಾಗಿದೆ ಅಂದ್ರೆ, ವಿಚಾರಣೆಯನ್ನ ಕೆಲ ಕಾಲ ಮುಂದೂಡಲಾಗಿದೆ. ಯಾವುದೇ ದಿನಾಂಕ, ಮುಂದಿನ ನಿರ್ದಿಷ್ಟ ದಿನಾಂಕ ನಿಗದಿ ಆಗೋ ತನಕ ಸದ್ಯಕ್ಕೆ ಯಾವುದೇ ವಿಚಾರಣೆ ಇರಲ್ಲ. ಹೀಗಾಗಿ ಮುಂದಿನ ದಿನಾಂಕ ನಿಗದಿಪಡಿಸಿದ ಬಳಿಕ ನಿಮ್ಗೆ ಮಾಹಿತಿಯನ್ನ ನೀಡ್ತೀವಿ ಅನ್ನುವಂತ ಮಾತನ್ನ ಸ್ಪೀಕರ್ ಕಚೇರಿ ಈಗ ಎಲ್ಲ ಅತೃಪ್ತ ಶಾಸಕರಿಗೆ ತಿಳಿಸಿದೆ. ಹೀಗಾಗಿ ಸದ್ಯಕ್ಕೆ ಮುಂದೂಡಲಾಗಿದೆ. ಓಕೆ, ಥ್ಯಾಂಕ್ ಯು ಪ್ರಮೋದ್.